ಕೈ ಕಾಲಿನ ನರಗಳು ಹಿಡಿತಾ ಇದೆ. ಆ ಒಂದು ನರಗಳಲ್ಲಿ ಬ್ಲಾಕೇಜ್ ಉಂಟಾಗ್ತಾ ಇದೆ. ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ. ಇದರಿಂದ ನಮಗೆ ವಿಪರೀತ ಆರೋಗ್ಯದ ಸಮಸ್ಯೆಗಳು ಎದುರಾಗುತ್ತೆ. ನರಗಳು ಊದ್ಕೊಳ್ಳುವಂಥದ್ದು, ಕೈ ಕಾಲು ಜೋಮ್ ಹಿಡಿಯುವಂಥದ್ದು, ಊತ ಬರುವಂಥದ್ದು, ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಇನ್ನು ಇದ್ದಕ್ಕಿದ್ದಾಗೆ ನಮಗೆ ಮಂಡಿ ನೋವು ಬರುವಂಥದ್ದು ಅಥವಾ ಜಾಯಿಂಟ್ ಪೇಯ್ನ್ ಬರುವಂಥದ್ದು, ಮಸಲ್ಸ್ ನೋವು ಬರುವಂಥದ್ದು, ಬೆನ್ನು ಸೊಂಟ, ಈ ರೀತಿ ನೋವುಗಳು ಹೆಚ್ಚಾಗ್ತಾ ಇದ್ದರೂ ಇವತ್ತಿನ ಮನೆಮದ್ದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ, ಮಲಬದ್ಧತೆಯ ಸಮಸ್ಯೆ ನಮಗೆ ಹೆಚ್ಚಾಗಿ ಕಾಡ್ತಾ ಇದೆ. ಇನ್ನು ಕೆಲವರಿಗೆ ವಿಪರೀತ ಉಸಿರಾಟದ ತೊಂದರೆಗಳಿರುತ್ತೆ. ಅದರಲ್ಲೂ ಅಸ್ತಮ ಇರೋವಂಥವ್ರಿಗಂತೂ ಇವತ್ತಿನ ಈ ಒಂದು ಮನೆಮದ್ದು ಸೂಪರಾಗಿ ಕೆಲಸ ಮಾಡುತ್ತೆ. ನರಗಳಲ್ಲಿ ಬ್ಲಾಕೇಜ್ ಉಂಟಾಗುವಂಥದ್ದು, ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ, ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಶುರುವಾಗುತ್ತೆ. ನರಗಳು ಅಲ್ಲಲ್ಲೇ ಊದುವಂಥದ್ದು, ಕೈ ಕಾಲು ಜೋಮ್ ಹಿಡಿಯುವಂಥದ್ದು, ಮರಗಟ್ಟುವಂಥದ್ದು, ಸ್ಪರ್ಶಜ್ಞಾನನೇ ಕಡಿಮೆ ಆಗುವಂಥದ್ದು, ಈ ರೀತಿಯೆಲ್ಲ ಸಮಸ್ಯೆಗಳು ಕಾಡ್ತಾ ಇದ್ದರೆ ಇವತ್ತಿನ ಈ ಒಂದು ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ. ಹಾಗಾದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಊಟದ ನಂತರ ಒಂದು ವಿಳೆದೆಲೆನ ಅಗಿದು ತಿನ್ನಿ. ಇದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ಮಲಬದ್ಧತೆ ಸಮಸ್ಯೆ ಇದ್ದರೆ ದೂರ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಬ್ಲಡ್ ಶುಗರ್ ಕಡಿಮೆ ಮಾಡುವಂಥ ಗುಣವನ್ನು ಒಳಗೊಂಡಿದೆ. ಕ್ಯಾನ್ಸರ್ ನಿಯಂತ್ರಣ ಗುಣ ಕೂಡ ಇದು ಒಳಗೊಂಡಿದೆ. ಅಸ್ತಮ ಇದ್ದರೆ ಅವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಶರೀರದಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನನ್ನು ತಡೆಗಟ್ಟಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ವಿಳೆದೆಲೆಯ ಸೇವನೆಯಿಂದ ನಮ್ಮ ಹಲ್ಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಯಾರಿಗೆ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಬಾಯಿಂದ, ಅದರ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಅಂದರೆ ಇದು ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸನ್ನು ಒಳಗೊಂಡಿರೋದ್ರಿಂದ ಬಾಯಲ್ಲಿ ಉತ್ಪತ್ತಿಯಾಗುವಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಿ ಆ ಬ್ಯಾಡ್ ಸ್ಮೆಲ್ ಬರದಂತೆ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಶೀತ, ಕೆಮ್ಮು, ಕಫ, ನೆಗಡಿ ಈ ರೀತಿ ಆಗ್ತಾ ಇದ್ದರೆ ಅದರ ನಿವಾರಣೆಗೆ ಇದನ್ನು ಸಾಕಷ್ಟು ಹಿಂದಿನಿಂದನೂ ಬಳಸ್ತಾನೆ ಇದ್ದಾರೆ. ಇದರ ಉಪಯೋಗ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ಶೀತ ಕೆಮ್ಮು ಆಯಿತು ಅಂದರೆ ಒಂದು ವಿಳೆದೆಲೆಯನ್ನು ಜಜ್ಜಿ ಅದರ ರಸವನ್ನು ಕುಡಿಸ್ತಾರೆ. ಇದರಿಂದ ಶೀತ, ಕಫ, ನೆಗಡಿ ಅಥವಾ ಜ್ವರ ಇದ್ದರೂ ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ತುಂಬ ಚಿಕ್ಕ ಮಕ್ಕಳಿಗಂತೂ ಒಂದು ವಿಳೆದೆಲೆಯನ್ನು ಬಿಸಿ ಮಾಡಿ ನೆತ್ತಿಯ ಮೇಲ್ಗಡೆ ಕಟ್ಟೋದ್ರಿಂದ ಅಥವಾ ಎದೆಯ ಮೇಲ್ಗಡೆ ಸ್ವಲ್ಪ ಬೆಚ್ಚಗಿರುವಂಥ ವಿಳೆದೆಲೆ ಇಡೋದ್ರಿಂದ ತುಂಬ ಬೇಗ ಶೀತ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ನಾನಿಲ್ಲಿ ಒಂದು 2 ವಿಳೆದೆಲೆಗಳನ್ನು ತೊಳೆದಿರೋವಂಥ ವಿಳೆದೆಲೆ ತೊಗೊಂಡಿದ್ದೀನಿ. ನೀಟಾಗಿ ಒಂದು ಸತಿ ತೊಳ್ಕೊಂಡ್ಬಿಡಿ. ತೊಳೆದಿರೋವಂಥ ವಿಳೆದೆಲೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ಬೇಕು. ಇನ್ನು ಈಗಂತೂ ಕೇಳೋದೇ ಬೇಡ, ಶರೀರದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಶುರುವಾಗಿದೆ. ಇದರಿಂದ ಅನೇಕ ರೀತಿಯ ಗಂಭೀರ ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾನೇ ಇದೆ ಅಂತಲೇ ಹೇಳ್ಬೋದು. ಇನ್ನು ಇದು ಬರೀ ವಯಸ್ಕರಲ್ಲಿ ಮಾತ್ರ ಅಲ್ಲದೇ ಯುವಕರಲ್ಲೂ ಕೂಡ, ಯುವ ಪೀಳಿಗೆಯಲ್ಲೂ ಕೂಡ ಈ ಒಂದು ಕೊಲೆಸ್ಟ್ರಾಲಿನ ಸಮಸ್ಯೆ ಎದುರಾಗ್ತಿದೆ ಅಂತಲೇ ಹೇಳ್ಬೋದು. ಈ ಒಂದು ಕೊಲೆಸ್ಟ್ರಾಲ್, ಅದರಲ್ಲೂ ನಮ್ಮ ನರಗಳಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ, ಆ ನರಗಳಲ್ಲಿ ಊತ ಆಗ್ತಾ ಇದೆ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ, ಅಲ್ಲಿ ರಕ್ತ ಹೆಪ್ಪುಗಟ್ಟಲಿಕ್ಕೆ ಶುರುವಾಗಿದೆ. ಈ ರೀತಿ ಸಮಸ್ಯೆಗಳು ಕಾಣ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಈ ಒಂದು ವಿಳೆದೆಲೆ. ಇನ್ನು ನಮ್ಮ ಒಂದು ರಕ್ತನಾಳಗಳಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗದೆ ಹೋಯಿತು ಅಂದರೆ ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ, ತೊಂದರೆಗಳು ಕೂಡ ಎದುರಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಳೆದೆಲೆಯ ಸೇವನೆಯಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಕಡಿಮೆ ಮಾಡೋ ಗುಣವನ್ನು ಇದು ಒಳಗೊಂಡಿದೆ. ಇನ್ನು ಇದು ಟಾಕ್ಸಿಕ್ ಪದಾರ್ಥವನ್ನು ಕಡಿಮೆ ಮಾಡೋ ಗುಣ ಒಳಗೊಂಡಿದೆ. ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಆಕ್ಸಿಡೆಂಟ್ ಗುಣವನ್ನು ಒಳಗೊಂಡಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ಇರುವಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಅದರಲ್ಲೂ ನರಗಳಲ್ಲಿ ಸೇರಿಕೊಂಡಿರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿರುವಂಥ ಈ ಒಂದು ವಿಳೆದೆಲೆ ಏನಿತ್ತು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ ಒಂದು ಚಿಕ್ಕ ಪೀಸ್ ಆಗುವಷ್ಟು ಹಸಿ ಶುಂಠಿಯನ್ನು ಮೇಲ್ಭಾಗದ ಸಿಪ್ಪೆನ ತೆಗೆದ್ಬಿಟ್ಟು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ಒಂದು ಹಸಿ ಶುಂಠಿ ಕೂಡ ಅಷ್ಟೇ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಈ ಒಂದು ನರಗಳ ಸಮಸ್ಯೆಗೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲಿ ಬ್ಲಾಕೇಜ್ ಉಂಟಾಗಿದ್ದರೆ ಅಥವಾ ವೀಕ್ನೆಸ್ ಹೆಚ್ಚಾಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಊತ, ನೋವು, ಬಾವು ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ನಾನಿಲ್ಲಿ ಒಂದು 5 ರಿಂದ 6 ಕಾಳು ಮೆಣಸನ್ನು ತೊಗೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನಮ್ಮ
ನರಗಳಲ್ಲಿ ಉಂಟಾಗಿರುವಂಥ ಬ್ಲಾಕೇಜನ್ನು ಕಡಿಮೆ ಮಾಡುತ್ತೆ. ಊತ, ಉರಿ, ನೋವು, ಬಾವು ಇದನ್ನು ಕಡಿಮೆ ಮಾಡಿ ಜಾಯಿಂಟ್ ಪೇಯ್ನನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮಸಲ್ಸ್ ಪೇಯ್ನ್ ಹೆಚ್ಚಾಗ್ತಾ ಇದ್ದರೂ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಕಾಳು ಮೆಣಸು ಜೊತೆಗೆ ವಿಪರೀತ ಕೊಬ್ಬು ಹೆಚ್ಚಾಗಿದ್ದರೆ, ದೇಹದ ತೂಕ ಹೆಚ್ಚಾಗಿದ್ದರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಒಂದು 7-8 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು ಕಾಲು ಭಾಗದಷ್ಟು ನೀರು ಕಡಿಮೆ ಆಗಿ ಒಂದು ಒಳ್ಳೆ ವಿಳೆದೆಲೆ ಕಷಾಯ ಅನ್ನುವಂಥದ್ದು ರೆಡಿ ಆಗುತ್ತೆ. ಆನಂತರ ಇದನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಒಂದು 7-8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡ್ಬೋದು ಇದರ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ. ಆ ಎಲೆಯ ಬಣ್ಣ ನೀರಲ್ಲಿ ಚೆನ್ನಾಗಿ ಬಿಟ್ಕೊಂಡಿದೆ. ಜೊತೆಗೆ ನಾವಿಲ್ಲಿ ಕಾಳುಮೆಣಸು ಹಾಕಿದ್ದೀವಿ, ಶುಂಠಿ ಹಾಕ್ಕೊಂಡಿದ್ದೀವಿ. ಇದೆರಡು ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ಇರುವಂಥ ಟಾಕ್ಸಿನನ್ನು ಹೊರಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ವಿಷ ಪದಾರ್ಥವನ್ನು ಹೊರಹಾಕಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ತೂಕ ಇಳಿಸ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಇನ್ನು ನರಗಳಲ್ಲಿ ನೋವು, ಊತ, ಮಸಲ್ಸ್ ಪೇಯ್ನು, ಜೊತೆಗೆ ಜಾಯಿಂಟ್ ಪೇಯ್ನು, ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು ಈ ರೀತಿ ಬರ್ತಾಯಿದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಮನೆಮದ್ದಾಗಿ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿ ಮಾಡ್ಕೊಂಡಿರುವಂಥ ಕಷಾಯವನ್ನು ನೀವು ದಿನದಲ್ಲಿ ಯಾವುದೇ ಸಮಯದಲ್ಲಿ ಬೇಕಾದರೂ ಇದನ್ನು ಕುಡಿಬೋದು. ಬೆಳಗ್ಗೆ ತಿಂಡಿಯ ನಂತರ ಕುಡಿಬೋದು, ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆ ಕೂಡ ಕುಡಿಬೋದು, ಅಥವಾ ನೀವು ತಿಂಡಿ ತಿಂದಾದ ನಂತರ ಕೂಡ ಕುಡಿಬೋದು. ಸಂಜೆ ಸಮಯದಲ್ಲಿ ಕೂಡ ನೀವು ಇದನ್ನು ಕುಡಿಬೋದು. ಆರಾಮಾಗಿ ದಿನಕ್ಕೆ 1 ಬಾರಿಯಂತೆ ಈ ಒಂದು ಕಷಾಯವನ್ನು ಕುಡಿತಾ ಬನ್ನಿ. 100% ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಅದರಲ್ಲೂ ಯಾರಿಗೆ ವಿಪರೀತ ಮಂಡಿ ನೋವು, ಮಸಲ್ಸ್ ನೋವು, ಬ್ಯಾಕ್ ಪೇಯ್ನ್ ಬರ್ತಾ ಇರುತ್ತೆ, ಸೊಂಟ ನೋವು ಬರ್ತಾ ಇರುತ್ತೆ, ಇದೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನರಗಳಲ್ಲಿ ಊತ ಆಗ್ತಾ ಇರುತ್ತೆ, ತುಂಬ ಜೋಮ್ ಹಿಡಿತಾ ಇರುತ್ತೆ, ಕೈ ಕಾಲುಗಳು ಮರಗಟ್ಲಿಕ್ಕೆ ಶುರುವಾಗಿರುತ್ತೆ. ಅದನ್ನು ಕಡಿಮೆ ಮಾಡಿ ಬ್ಯಾಡ್ ಕೊಲೆಸ್ಟ್ರಾಲನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ದೂರ ಆಗಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಸ್ತಮ ಇದ್ದರೆ ಅದು ದೂರ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ ಯಾರಿಗೆಲ್ಲ ಶೀತ, ಕೆಮ್ಮು, ನೆಗಡಿ, ಕಫ ಈ ರೀತಿ ಆಗ್ತಾ ಇರುತ್ತೆ ಅದು ಕೂಡ ಕಡಿಮೆ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಕಷಾಯ. ಇನ್ನು ಇದರ ರುಚಿಗೋಸ್ಕರ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ, ಆನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಇದೆರಡನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇವೆರಡನ್ನು ಸೇರಿಸ್ಕೊಳ್ಳೋದ್ರಿಂದ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಆರಾಮಾಗಿ ದೇಹದ ತೂಕವನ್ನು ಇಳಿಸ್ಕೊಳ್ಬೇಕು, ಜೊತೆಗೆ ಆರೋಗ್ಯ ವೃದ್ಧಿ ಮಾಡ್ಕೊಳ್ಬೇಕು ಅಂತಿರ್ತಾರೋ ಈ ಒಂದು ಕಷಾಯ ಬೆಸ್ಟಾಗಿ ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಯಾವುದೇ ಎಕ್ಸಸೈಜು ಅಥವಾ ಡಯಟ್ ಮಾಡಬೇಕು ಈ ರೀತಿ ಏನೂ ಇಲ್ಲ. ಈ ಒಂದು ಕಷಾಯವನ್ನು ನೀವು ಪ್ರತಿದಿನ 1 ಬಾರಿಯಂತೆ ಸೇವನೆ ಮಾಡ್ತಾ ಬನ್ನಿ. ಅನೇಕ ರೀತಿಯ ರೋಗಗಳ ನಿವಾರಣೆಗೆ ಹೆಲ್ಪ್ ಆಗೋದಲ್ಲದೆ ದೇಹದ ತೂಕವನ್ನು ಆರಾಮಾಗಿ ಇಳಿಸ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಕಷಾಯ ಅಥವಾ ಮನೆಮದ್ದು. ಖಂಡಿತ ಕೆಲವು ದಿನಗಳವರೆಗೇನಾದರೂ ಇದನ್ನು ಟ್ರೈ ಮಾಡಿ ನೋಡಿ, ಒಳ್ಳೆಯ ರಿಸಲ್ಟ್ ನೀಡುತ್ತೆ. ಅದರಲ್ಲೂ ಆರೋಗ್ಯದ ಅನೇಕ ರೀತಿಯ ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ದೂರ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ರೀತಿ ಒಂದು ಮಸಲ್ಸ್ ಹಿಡಿಯೋ ಅಂಥದ್ದು, ಮಂಡಿ ನೋವು ಬರೋವಂಥದ್ದು, ಬ್ಯಾಕ್ ಪೇಯ್ನ್ ಬರೋವಂಥದ್ದು ಈ ರೀತಿ ಆಗ್ತಾಯಿದ್ರೆ, ಜೊತೆಗೆ ನರಗಳಲ್ಲಿ ಊತ, ಸೆಳೆತ, ನೋವು, ಮರಗಟ್ಟುವಂಥದ್ದು, ಕೈಕಾಲು ಜುಮ್ ಅನ್ನುವಂಥದ್ದು ಈ ರೀತಿ ಸಮಸ್ಯೆಗಳು ಕಾಡ್ತಾ ಇದ್ದರೆ ಬೆಸ್ಟಾಗಿ ಕೆಲಸ ಮಾಡುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.